ನಮಸ್ತೆ ಆತ್ಮೀಯರೇ. ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಅಧಿಕಾರಿಯು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಿಡಿದು ರಾಷ್ಟ್ರಪತಿವರೆಗೂ ಎಲ್ಲರೂ ಸರ್ಕಾರದಿಂದ ಸಂಬಳವನ್ನು ಪಡೆದು ಸರ್ಕಾರದ ಸೌಲಭ್ಯದಲ್ಲೇನೆ ಜೀವನ ನಡೆಸಿರುವವರು, ಬದುಕುತ್ತಿರುವವರು. ಅವರಿಗೆಲ್ಲರಿಗೂ ತೆರಿಗೆ ರೂಪದಲ್ಲಿ ಹಣ ನೀಡುತ್ತಿರುವವರು ಸಾಮಾನ್ಯ ಜನರು. ಅಂದ್ರೆ ಪ್ರಜೆಗಳೇ ಪ್ರಭುಗಳು. ಈ ಪ್ರಜೆಗಳೇ ಪ್ರಭುಗಳು ಅನ್ನೋದನ್ನ ಪ್ರಜೆಗಳೇ ಮರೆತಿದ್ದಾರೆ. ಆದ್ರೆ ಇವತ್ತು ಪ್ರಭುಗಳು ತಮ್ಮ ಸ್ಥಾನವನ್ನ, ತಮ್ಮ ಜವಾಬ್ದಾರಿಯನ್ನ ಮರೆತಿರುವುದರಿಂದ ಕೆಲಸಗಾರರೇ ಪ್ರಭುಗಳಾಗಿದ್ದಾರೆ. ಕೆಲಸಗಾರರೇ ಪ್ರಭುಗಳು. ಈಗ ಯಾರ್ಯಾರು? ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಿಡಿದು ರಾಷ್ಟ್ರಪತಿಯವರೆಗೆ, ಒಂದು ಕಚೇರಿಯಲ್ಲಿ ಒಬ್ಬ ಗುಮಾಸ್ತನಿಂದ ಹಿಡಿದು, ಅಂದ್ರೆ ಅಟೆಂಡರ್ ಇಂದ ಹಿಡಿದು, ಕಸ ಗುಡಿಸೋನಿಂದ ಹಿಡಿದು ಅತ್ಯುನ್ನತವಾದ ಸ್ಥಾನದಲ್ಲಿ, ಹೇಗೆ ಹೇಳ್ತೀರಿ ನೀವು, ಚೀಫ್ ಸೆಕ್ರೆಟರಿ ಅಂತ ಹೇಳ್ತೀರಿ, ಸಲಹೆಗಾರರು ಅಂತ ಹೇಳ್ತೀರಿ, ಇವರೆಲ್ಲರೂ ಕೆಲಸಗಾರರು. ಈ ಕೆಲಸಗಾರರು ಇವತ್ತು ಪ್ರಭುಗಳಾಗಿದ್ದಾರೆ, ಪ್ರಭುಗಳು ಕೆಲಸದವರಾಗಿದ್ದಾರೆ. ಇದಕ್ಕೆ ಕಾರಣ ಇಂದಿನ ಈ ವ್ಯವಸ್ಥೆಯೇ ಕಾರಣ. ಯಾರಿದಾರಲ್ಲ, ಪ್ರಜೆಗಳು ಪ್ರಭುಗಳಾಗಿದ್ದಾರಲ್ಲ, ಪ್ರಭುಗಳು ಪ್ರಜೆಗಳಾಗಿದ್ದಾರೆ, ಪ್ರಜೆಗಳು ಕೆಲಸಗಾರರು ಪ್ರಭುಗಳಾಗಿದ್ದಾರೆ. ಇಲ್ಲಿ ಉಲ್ಟಾಗೋಗಿದೆ. ಇಲ್ಲಿ ನಾಯಿ ಬಾಲವನ್ನ ಅಳ್ಳಾಡಿಸ್ಬೇಕೇ ವಿನಃ ಬಾಲವೇ ನಾಯಿಯನ್ನ ಅಳ್ಳಾಡಿಸುವಂತ ವ್ಯವಸ್ಥೆ ಶಿಸ್ತು ಆಗಿದೆ. ಇದಕ್ಕೆ ಎಲ್ಲರೂ ಸಂಬಳ ತಗೊಂಡು ದಿನಕ್ಕೆ 4 ತರ ಡ್ರೆಸ್ ಚೇಂಜ್ ಮಾಡ್ಕೊಂಡು ದೇಶ ವಿದೇಶ ಸುತ್ತಕೊಂಡಿರೋರು, ಸಲಹೆ ಕೊಡುವವರು, ಮಾರ್ಗದರ್ಶನ ಕೊಡುವವರು, ರೋಡ್ ಶೋ ಮಾಡುವವರು, ತಾವೇ ದೇವಾನು ಪುರುಷರು ಅಂತ ಹೇಳ್ಕೊಂಡಿರೋರು, ತಾವೇ ಸ್ವಾಮಿ ವಿವೇಕಾನಂದ ಅಂತ ಹೇಳೋರು, ತಾವೇ ಈಶ್ವರರು ಅಂತ ಹೇಳುವವರು ಎಲ್ಲರೂ ಇವತ್ತು ಪ್ರಜೆಗಳಿಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ. ನೀವು ಹೀಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು. ಹಾಗೆ ಅವ್ರು ಹೇಳಿದಲ್ಲ ಒಳ್ಳೇದಕ್ಕೆ ಆಗಿ. ಈಗ ಪ್ರಜೆಗಳು ಒಂದನ್ನ ಮಾಡ್ಲಿ, ಪ್ರಜೆಗಳು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೇಕು, ಇವಾಗ ಡಿಮಾಂಡ್ ಮಾಡ್ಬೇಕು, ಬೇಡಿಕೆ ಇಡಬೇಕು, ಒತ್ತಾಯ ಮಾಡ್ಬೇಕು, ಒತ್ತಾಯಿಸ್ಬೇಕು. ಅವ್ರನ್ನ ಏನಂತ ಒತ್ತಾಯಿಸ್ಬೋದು? ಪ್ರಜೆಗಳು, ನೀವು ಮತದಾರ ಪ್ರಜೆಗಳಿದ್ದೀರಲ್ಲ, ನೀವು ಒತ್ತಾಯಿಸ್ಬೇಕು. ಈ ನಾನು ಹೇಳ್ತಿರುವ ಒತ್ತಾಯ ಸರಿ ಅನ್ಸಿದ್ರೆ ಸಮಾನ ಮನಸ್ಸಿನವರಿಗೆ ಹಂಚ್ಕೊಳ್ಳಿ. ಇಲ್ಲ ನಾವು ಹೀಗೆ ಇರ್ತೀವಿ ಅಂದ್ರೆ ಹಾಗೆ ಇದ್ಬಿಡಿ, ಏನು ಮಾಡೋಕ್ಕಾಗೋದಿಲ್ಲ. ಮತದಾನ ಪ್ರಭು ತಾನು ಒಂದು ಆದೇಶವನ್ನು ಹೊರಡಿಸ್ಬೇಕು. ಏನ್ ಆದೇಶ ಹೊರಡಿಸ್ಬೇಕು? ಎಲ್ಲಾ ರಾಜಕಾರಣಿಗಳು, ಸರ್ಕಾರಿ ನೌಕರರು ಸರ್ಕಾರದಿಂದ ಸಂಬಳ ತಗೊಳ್ತಾ ಇರೋದ್ರಿಂದ ನೀವುಗಳು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು. ನಿಮ್ಮ ಎಲ್ಲ ವೈದ್ಯಕೀಯ ಖರ್ಚು ವೆಚ್ಚವನ್ನ ಮನ್ನಾ ಮಾಡಿ ನೀವೆಲ್ಲರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋಬೇಕು. ಮಾಡ್ಬೋದಲ್ವಾ? ಪ್ರಜೆಗಳು ಒಂದು ರೂಲ್ಸ್ ಮಾಡಿ, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಒಂದು ರೂಲ್ಸ್ ಮಾಡಿ. ಏನಂತ? ನೀವು ನಿಮ್ಮ ಮಕ್ಕಳನ್ನ ಎಲ್ಲರನ್ನ ಸರ್ಕಾರಿ ಶಾಲೆ ಕಾಲೇಜಿಗೆ ಕಳಿಸಿ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲೇ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಮಾಡ್ಬೋದು. ನಂಬರ್ 2, ಯಾರೇ ಒಬ್ಬ ಸರ್ಕಾರಿ ನೌಕರಿಗೆ ಸೇರ್ಬೇಕಾದ್ರೆ ಅಥವಾ ಗ್ರಾಮ ಪಂಚಾಯತಿಯಿಂದ ಹಿಡಿದು ರಾಷ್ಟ್ರಪತಿಗೆ ಹೋಗುವವರೆಗೆ ಅವರು ಸರ್ಕಾರಿ ಶಾಲೆಯಲ್ಲೇ ಓದಿದವರಾಗಿರ್ಬೇಕು. ಸರ್ಕಾರಿ ಶಾಲೆಯಲ್ಲೇ ಓದಿದವರಾಗಿರ್ಬೇಕು. ಅವರಿಗೆ 1 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಆಸ್ತಿ ಇದ್ದರೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾವುದೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ರಾಷ್ಟ್ರಪತಿವರೆಗೆ 1 ಕೋಟಿಗಿಂತ ಜಾಸ್ತಿ ಆಸ್ತಿ, ಮನೆ, ಮಠ, ಚಿನ್ನ, ನಾಣ್ಯ ಇದ್ರೆ ಅವರಿಗೆ ಸರ್ಕಾರದಿಂದ ಯಾವುದೇ ಸಂಬಳ, ಯಾವುದೇ ಖರ್ಚು ವೆಚ್ಚಗಳನ್ನ ಕೊಡಬಾರ್ದು. ಮಾಡ್ಬೋದಲ್ಲ ಇನ್ನ? ನಂತರ ಯಾವುದೇ ಒಬ್ಬ ಸರ್ಕಾರಿ ನೌಕರ ಪ್ರತಿ ವರ್ಷ ತನ್ನ ಆದಾಯವನ್ನ, ಸರಿಯಾದ ಆದಾಯವನ್ನ, ವರದಿಯನ್ನ ಒಪ್ಪಿಸ್ಬೇಕು. ರಾಜಕಾರಣಿಗಳು ಅಷ್ಟೇ, ತಮ್ಮ ಆಸ್ತಿ ಏನಾದರೂ 1 ಕೋಟಿಗಿಂತ ಜಾಸ್ತಿ ಆಗೋದ್ರೆ ಅವನು ಮುಂದಿನ ಚುನಾವಣೆಯಲ್ಲಿ ನಿಲ್ಬಾರ್ದು, ಚುನಾವಣೆಗೆ ಸ್ಪಂದಿಸಬಾರ್ದು. ಆ ರೀತಿಯ ನಿಯಮವನ್ನು ತರಬಹುದಲ್ವಾ? ಸದ್ಯಕ್ಕೆ ಇದು 2 ಪ್ರಜೆಗಳು ಸರ್ಕಾರಕ್ಕೆ ಹೇಳ್ಬೋದು, ಅಧಿಕಾರಿಗಳಿಗೆ ಹೇಳ್ಬೋದು, ಇದೆರಡನ್ನ ಮಾಡ್ಲಿ. 3ನೇದು ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಸರ್ಕಾರದ ಯೋಜನೆಗಳು ನಡೆಯುವಾಗ ಅಲ್ಲಿ ಆ ದುಡ್ಡು, ಆ ಖರ್ಚು, ಆ ಹಣ, ಕಟ್ಟಡ ಸರ್ಕಾರದ ಹಣ, ಪ್ರಜೆಗಳ ಹಣ, ಅವರ ಹೆಸರುಗಳು ಅಲ್ಲಿ ಕಟ್ಟಡದ ಮೇಲೆ ಬರಬಾರ್ದು. ಶಂಕುಸ್ಥಾಪನೆಯಾಗಲಿ, ಉದ್ಘಾಟನೆ ಮಾಡಿದಾಗ್ಲಿ ಅದು ಬರಬಾರ್ದು. ಭಾರತ ಸರ್ಕಾರದ ಆಸ್ತಿ ಅಂತ ಬರಬೇಕು, ಕರ್ನಾಟಕ ಸರ್ಕಾರದ ಆಸ್ತಿ ಅಂತ ಬರಬೇಕು. ಅಲ್ಲಿ ನೋಡಿ, ಒಂದೊಂದು ನಾಮಫಲಕ ನೋಡಿ, ಕಟ್ಟಡ ಕಟ್ಟಕ್ಕೆ 1 ಕೋಟಿ ಖರ್ಚು ಮಾಡಿದ್ರೆ ಅದನ್ನ ಉದ್ಘಾಟನೆ ಮಾಡಕ್ಕೆ 50 ಲಕ್ಷ ಖರ್ಚು ಮಾಡ್ತಾರೆ. ಆಮೇಲೆ ಅಲ್ಲಿ ಕಲ್ಲು ಹಾಕ್ಸಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಕಲ್ಲುಗಳಲ್ಲಿ ಯಾರ ಹೆಸರು ಇರಕೂಡದು. ಮಾಡ್ಬೋದಲ್ವಾ? ಮಾಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. 4ನೇದು, ಯಾವುದೇ ಸಭೆ ಸಮಾರಂಭಗಳು ನಡೆಯುವಾಗ, ಯಾರ್ದೋ ಹುಟ್ಟುಹಬ್ಬ ನಡೆಯುವಾಗ ರಸ್ತೆಗಳಲ್ಲಿ ಎಲ್ಲೂ ಬ್ಯಾನರ್ಗಳು ಇರಬಾರ್ದು. ರಾಜಕಾರಣಿಗಳ ಫೋಟೋನು ಇರಬಾರ್ದು, ಬ್ಯಾನರ್ಗಳು ಇರಬಾರ್ದು. ಇದಿಷ್ಟು ಮಾಡ್ಬೋದಲ್ವಾ? ಮಾಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾವುದೇ ರಾಜಕಾರಣಿಯ ಎಲ್ಲೇ ಸಭೆ ಸಮಾರಂಭಗಳು ನಡೆದ್ರೆ, ಅವ್ರದ್ದು ಹುಟ್ಟುಹಬ್ಬ ಏನೇ ನಡೆದ್ರು ಬ್ಯಾನರ್ಗಳು ಇರಬಾರ್ದು. ಮಾಡ್ಬೋದಾ? ನಂತರ ಯಾವುದೇ ಒಬ್ಬ ಪ್ರತಿನಿಧಿ ಚುನಾವಣೆಯಲ್ಲಿ ನಿಂತು 5 ವರ್ಷ ಪೂರ್ತಿ ಆದ ಮೇಲೆ ಆತನಿಗೆ ಇನ್ನು ನೇರವಾಗಿ 5 ವರ್ಷ ಯಾವುದೇ ಚುನಾವಣೆಯಲ್ಲಿ ನಿಲ್ಲಬಾರ್ದು. ಒಂದು ಕುಟುಂಬದಲ್ಲಿ ಒಬ್ಬ ರಾಜಕಾರಣಿ ಆಗಿದ್ರೆ ಅವನ ಕುಟುಂಬದಲ್ಲಿ ಬೇರೆ ಯಾರೂ ರಾಜಕೀಯದಲ್ಲಿ ಇರಬಾರ್ದು,
ಸರ್ಕಾರಿ ನೌಕರಿನೂ ಇರಬಾರ್ದು. ಸರ್ಕಾರಿ ನೌಕರಿ ಅವ್ರ ಕುಟುಂಬದಲ್ಲಿ ಯಾರು ಇದ್ರೆ, ಅಣ್ಣ ತಮ್ಮ ಅಕ್ಕ ತಂಗಿ ಮಗ ಮಗಳಿದ್ರೆ ತಂದೆ ನಿಲ್ಲುವಂಗಿಲ್ಲ. ತಂದೆ ರಾಜಕಾರಣಿ ಆಗಿದ್ರೆ ಮಕ್ಕಳಿಗೆ ಉದ್ಯೋಗ ಕೊಡಬಾರ್ದು. ಆಗ ಮಾತ್ರ ನಮ್ಮ ದೇಶದಲ್ಲಿ ನಾವೆಲ್ಲರೂ ಸಂಪದ್ಭರಿತರಾಗಿರ್ತೀವಿ. ಇಷ್ಟು ಮಾಡ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ಇದೇನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ 4 ಜನರಿಗೆ ಹಂಚ್ಕೊಳ್ಳಿ. ಏನಾದ್ರೂ ವ್ಯತ್ಯಾಸ ಇದ್ರೆ ಕೇಳಿಸ್ಕೊಂಡು ಸೈಲೆಂಟ್ ಆಗ್ಬಿಡಿ. ಯಾವುದೇ ಒಂದು ಕಮೆಂಟ್ ಹಾಕಕ್ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಾವು ಏನಾದ್ರೂ ಇದನ್ನ ಗಮನಿಸ್ತಾ ಇದ್ರೆ ಒಂದು 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 ರೂಪಾಯಿ ಅಂತ ಹೇಳ್ಕೊಂಡು ಅದನ್ನ ಏರಿಸಿ 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 ಹೇಗೆ ನಮ್ಮ ಭೂಮಿಯಲ್ಲಿ ನೈಸರ್ಗಿಕ ಕೃಷಿಗೆ ಸ್ವಲ್ಪ ಯೂರಿಯಾ ಸ್ವಲ್ಪ ಪೊಟಾಸ್ ಅಂತ ಸ್ವಲ್ಪ 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 ತೋರಿಸಿ 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 ಇವತ್ತು ನಮ್ಮ ತಲೆಯ ಮೇಲೆ 200-300 kg ಭಾರ ಇದ್ರು ನಮಗೆ ಅದು ಗೊತ್ತಾಗ್ತಾ ಇಲ್ಲ. ದೇಶದ ಸಾಲವೂ ಅಷ್ಟೇ, ವರ್ಷಕ್ಕೆ ಬೆಳೀತಾ 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 ಪ್ರತಿಯೊಬ್ಬ ಪ್ರಜೆಯ ತಲೆಯ ಮೇಲೆ ಸಾಲ ಇದೆ, ಅದು ಗೊತ್ತಾಗೋದಿಲ್ಲ. ಹಾಗೆ ಯಾವುದೋ ಒಂದು ಸಂದರ್ಭದಲ್ಲಿ, ಚುನಾವಣೆಯ ಸಮಯದಲ್ಲೂ ಯಾವುದೋ ಒಂದು ಸಂದರ್ಭದಲ್ಲಿ ಕಾಳುಗಳನ್ನು ಹಾಕಿ ಒಂದೊಂದೇ ಪುಕ್ಕ ಕಿತ್ತು 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 ಇವತ್ತು ಕೋಳಿಯ ಮೈ ಮೇಲೆ ಪುಕ್ಕವೇ ಇಲ್ಲದಂತಾಗೋಗಿದೆ. ಅದರಿಂದ ದಯಮಾಡಿ ಇದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡ್ಕೊಳ್ಳಿ. ಇಲ್ಲದಿದ್ರೆ ಏನು ಹೇಳ್ತಾರಲ್ಲ, ಬಡವಾ ನೀನು ಮಡಗಂಗಿರು ಅಂತ ಹಳ್ಳಿಯಲ್ಲಿ ಹೇಳ್ತಾರಲ್ಲ, ಹಾಗೆ ಇದ್ಬಿಡೋಣ. ನಮಸ್ತೆ.